ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಚೈತ್ರ ದಿನೇಶ್ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ಡಾಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ತಿಳಿಸ್ಕೊಡ್ತೀನಿ. 2 ವರ್ಕ್ ಫ್ರಮ್ ಹೋಮ್ ಬಗ್ಗೆ. ಸೊ ಅದರಲ್ಲಿ ಎಲ್ಲ ರೋಲ್ಸ್ ಏನಿದೆ, ರೆಸ್ಪಾನ್ಸಿಬಿಲಿಟೀಸ್ ಏನಿರಬೇಕು, ಏನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಎಲ್ಲನೂ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ನಿಮಗೆ ಲಿಂಕ್ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿಯಾಗಿ ಅಪ್ನಾ ಆ್ಯಪಲ್ಲಿ ಓಪನ್ ಆಗುತ್ತೆ. ಸೊ ರೆಸ್ಪಾನ್ಸಿಬಿಲಿಟೀಸ್ ನೋಡಿ, ಜಾಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದಾರೆ. ಸೊ ನೀವು ಫುಲ್ ಕ್ಲಿಯರಾಗಿ ಓದ್ಕೊಳ್ಳಿ. ನಾನು ಬ್ರೀಫಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ರೆಸ್ಪಾನ್ಸಿಬಿಲಿಟೀಸ್ ಬಂದು ನೋಡಿ, ಸರ್ಚ್ ಫಾರ್ ಸೀನಿಯರ್ ಎಕ್ಸಿಕ್ಯೂಟಿವ್ಸ್ ಆನ್ ಲಿಂಕ್ಡ್ ಇನ್ ಸೇಲ್ಸ್ ನ್ಯಾವಿಗೇಟರ್ and copy paste the following details in Google Sheets, MS Excel. List of company names will be given ಅಂತ ಹೇಳ್ತಾ ಇದ್ದಾರೆ. ಸೊ 250 ಕಾಂಟ್ಯಾಕ್ಟ್ಸ್ ಟು ಬಿ collated per day. 250 ಕಾಂಟ್ಯಾಕ್ಟ್ಸ್ನ ಕಲೆಕ್ಟ್ ಮಾಡಬೇಕು. ಹಾಗೆಯೇ ಕೀಪ್ ಇನ್ಫಾರ್ಮೇಷನ್ ಸ್ಟ್ರಿಕ್ಟ್ಲಿ ಕಾನ್ಫಿಡೆನ್ಷಿಯಲ್ಸ್ ಆಗಿರಬೇಕು. ಕೋಆರ್ಡಿನೇಟ್ ವಿತ್ ಇಂಟರ್ನಲ್ ಸ್ಟಾಕ್ ಹೋಲ್ಡರ್ ಟು ಗ್ಯಾದರ್ ರಿಕ್ವೈರ್ಮೆಂಟ್. ಫಿನಿಶ್ ದ ಟಾಸ್ಕ್ ಇನ್ ದ ಗಿವನ್ ಡೆಸಿಗ್ನೇಟೆಡ್ ಟೈಮ್ಲೈನ್ ಒಳಗಡೆ ಫಿನಿಷ್ ಮಾಡಬೇಕಾಗುತ್ತೆ. ಟೇಕ್ ರೆಗ್ಯುಲರ್ ಡಾಟಾ ಬ್ಯಾಕಪ್. ಕಂಪೈಲ್ ಆ್ಯಂಡ್ ಸೆಂಡ್ ಡೈಲಿ ರಿಪೋರ್ಟ್ ಟು ಅವರ್ ಸ್ಟಾಕ್ ಹೋಲ್ಡರ್ ಆರ್ ಮ್ಯಾನೇಜರ್ ಅಂತ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ರಿಕ್ವೈರ್ಮೆಂಟ್ಸ್ ಆ್ಯಂಡ್ ಸ್ಕಿಲ್ಸ್. ಕಂಡೀಷನಲ್ ಫಾರ್ಮೆಟಿಂಗ್, ಡುಪ್ಲಿಕೇಟ್ಸ್ ರಿಮೂವಲ್, ಗುಡ್ ನಾಲೆಡ್ಜ್ ಆಫ್ ಕರೆಕ್ಟ್ ಸ್ಪೆಲ್ಲಿಂಗ್, ಗ್ರಾಮರ್ ಆ್ಯಂಡ್ ಪಂಕ್ಚುಯೇಷನ್. ಗುಡ್ ನಾಲೆಡ್ಜ್ ಇರಬೇಕು ಸ್ಪೆಲ್ಲಿಂಗ್ಸ್ ಮತ್ತು ಗ್ರಾಮರ್ದು ಪಂಕ್ಚುಯೇಷನಲ್ಲಿ. ಫಾಸ್ಟ್ ಟೈಪಿಂಗ್ ಸ್ಕಿಲ್ ಇರಬೇಕು. ಡಾಟಾ ಎಂಟ್ರಿ ಸ್ಪೀಡ್ ಆ್ಯಂಡ್ ಅಕ್ಯುರಸಿ ಇರಬೇಕು ಅಂತ ಹೇಳ್ತಿದ್ರೆ. ಬೇಸಿಕ್ ಫಾರ್ಮುಲಾಸ್, ಲುಕಪ್, ಕೌಂಟ್ ಸಮ್ ಎಕ್ಸೆಟ್ರಾ. ಕಂಡೀಷನಲ್ ಫಾರ್ಮೆಟಿಂಗ್, ಆರ್ಗನೈಸೇಷನ್ ಸ್ಕಿಲ್ ವಿತ್ ಆ್ಯನ್ ಎಬಿಲಿಟಿ ಟು ಸ್ಟೇ ಫೋಕಸ್ಡ್ ಆನ್ ಅಸೈನ್ಡ್ ಟಾಸ್ಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ರಿಕ್ವೈರ್ಮೆಂಟ್ಸ್ ಇರಬೇಕು. ಸೊ ಇಲ್ಲಿ ನಿಮಗೆ ಅಪ್ಲೈ ಕೊಟ್ಟರೆ ನಿಮಗೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ಇಲ್ಲಿ ಅಪ್ಲೈ ಫಾರ್ ದಿಸ್ ಜಾಬ್ ಅಂತ ಕೊಟ್ಟರೆ ನಿಮ್ಮ ಒಂದು ಇನ್ಫಾರ್ಮೇಷನ್ ಕೇಳುತ್ತೆ. ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್, ಹಾಗೆ ಫೋನ್ ನಂಬರ್ ಕೇಳುತ್ತೆ, ಅಡ್ರೆಸ್ಸು, ಮತ್ತು ಇಲ್ಲೇ ನಿಮ್ಮ ಎಜುಕೇಷನು, ಎಕ್ಸ್ಪೀರಿಯೆನ್ಸು ಎಲ್ಲನೂ ಆ್ಯಡ್ ಮಾಡಬೇಕಾಗತ್ತೆ. ಎಲ್ಲನೂ ಆದಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟರೆ ನಿಮಗೆ ನೆಕ್ಸ್ಟು ಫರ್ದರ್ ಮೆಸೇಜ್ ನಿಮಗೆ ಬರುತ್ತೆ. ಇದಿಷ್ಟು ಅಪ್ನಾ ಆ್ಯಪಲ್ಲಿ ಡಾಟಾ ಎಂಟ್ರಿ ವರ್ಕ್ ಆಗಿರುತ್ತೆ. ಸೊ ಇದು ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಸೊ ನೆಕ್ಸ್ಟು ಟಾಸ್ಕಸ್ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ ಬನ್ನಿ. ಫ್ರೆಂಡ್ಸ್, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ನೀವು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಸೊ ನೀವಿಲ್ಲಿ ನೋಡ್ಬೋದು ಅಬೌಟ್ ಟಾಸ್ಕಸ್. ನೋಡಿ, ಇಲ್ಲಿ ನೋಡ್ಬೋದು, ಟಾಸ್ಕಸ್ ಈಸ್ ಎ ಪ್ರೊವೈಡರ್ ಆಫ್ outsourced digital services and next generation customer experience to fast growing technology companies, helping its clients represent, protect and grow their brands. ಸೊ ಇಲ್ಲಿ ನೀವು ನೋಡ್ಬೋದು, ಇನ್ಕ್ಲೂಡಿಂಗ್ ಸೋಷಿಯಲ್ ಮೀಡಿಯಾ, ಇ-ಕಾಮರ್ಸ್, ಗೇಮಿಂಗ್, ಸ್ಟ್ರೀಮಿಂಗ್, ಮೀಡಿಯಾ, ಫುಡ್ ಡೆಲಿವರಿ, ರೈಡ್ ಶೇರಿಂಗ್, ಐಟೆಕ್, ಫಿನ್ಟೆಕ್ ಆ್ಯಂಡ್ ಹೆಲ್ತ್ ಟೆಕ್. The company to expand its workforce to approximately 45,000 employees globally. Presently, we have a presence in 23 locations across 12 countries, which include Philippines, India, United States. ಇಲ್ಲೆಲ್ಲನೂ ಕಂಪನಿ ಇದೆ. ಇಲ್ಲಿ ಬೆನಿಫಿಟ್ಸು, ಸ್ಯಾಲ್ರಿ, ಪ್ಯಾಕೇಜಸ್ಸು ತುಂಬಾ ಬೆನಿಫಿಟ್ಸ್ ಕೊಡ್ತಾ ಇದ್ದಾರೆ. ಸ್ಯಾಲ್ರಿನಲ್ಲಿ ಕಾಂಪ್ರಿಹೆನ್ಸಿವ್ ಬೆನಿಫಿಟ್ಸು. ಸೊ ಇದಿಷ್ಟು ಒಂದು ಟಾಸ್ಕಸ್ ಬಗ್ಗೆ ಒಂದು ಬ್ರೀಫಾಗಿ ಎಕ್ಸ್ಪ್ಲೇನ್ ಮಾಡಿದೆ. ನೀವು ಫುಲ್ ಓದ್ಕೊಳ್ಳಿ. ನೆಕ್ಸ್ಟು ಮೇಲ್ಗಡೆ ಇಲ್ಲಿ ಯೆಲ್ಲೋ ಕಲರಲ್ಲಿದೆಯಲ್ಲ, ಅಪ್ಲೈ ನೌ ಅಂತ ಹೇಳಿ. ಸೊ ಅಪ್ಲೈ ನೌ ಅಂತ ಕೊಟ್ಟರೆ ಈ ರೀತಿಯಾಗಿ ಒಂದು ಓಪನ್ ಆಗುತ್ತೆ ನೋಟಿಫಿಕೇಷನ್ನು. ಸೊ ನೀವಿಲ್ಲಿ ಲೆಟ್ಸ್ ಗೋ ಅಂತ ಕೊಟ್ಟಮೇಲೆ ನಿಮಗೆ ಕೆಲವೊಂದು ಕ್ವೆಶನ್ಸ್ ಕೇಳುತ್ತೆ. ನೋಡಿ, ಇಲ್ಲಿ ಅಗ್ರಿ ಅಂತ ಕೊಟ್ಟರೆ ನಿಮಗೆ ನೆಕ್ಸ್ಟು ನೇಮು, ಹಾಗೆಯೇ ಸ್ಟೇಟ್, ಕಂಟ್ರಿ ಯಾವುದು ಅದೆಲ್ಲ ಕೇಳ್ತಾರೆ, ಕೊಡಬೇಕಾಗತ್ತೆ ನೀವು. ನೋಡಿ, ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು ಕೊಡಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ಒಂದು ಫೋನ್ ನಂಬರ್ ಕೇಳ್ತಾರೆ, ಫೋನ್ ನಂಬರು, ಇಮೇಲ್ ID ಎಲ್ಲನೂ ಕೊಡಬೇಕಾಗತ್ತೆ.
and what's your last name. So do you have a preferred name? No. Please select your country code, input your phone number. ಕಂಟ್ರಿ ಕೋಡು ಮತ್ತು ಫೋನ್ ನಂಬರ್ ಹಾಕಬೇಕಾಗತ್ತೆ. ನೆಕ್ಸ್ಟ್ ಇಮೇಲ್ ಅಡ್ರೆಸ್ ಹಾಕಬೇಕಾಗತ್ತೆ. ಇಮೇಲ್ ಐ ಡಿ. ನೆಕ್ಸ್ಟು ಇಲ್ಲಿ ನೋಡಿ, ಪ್ಲೀಸ್ ಚೂಸ್ ಫ್ರಮ್ ದ ಆಪ್ಷನ್ಸ್ ಬಿಲೋ ಇಫ್ ಯು ವುಡ್ ಲೈಕ್ ಟು ರಿಸೀವ್ ಟೆಕ್ಸ್ಟ್ ಮೆಸೇಜಸ್ ಅಬೌಟ್ ಜಾಬ್ ಆಪರ್ಚುನಿಟಿ. ನೋಟಿಫಿಕೇಶನ್ ಮೆಸೇಜ್ ಬೇಕು ಅಂತಂದರೆ ಎಸ್ ಕೊಡಿ. ಹಾಗೆಯೇ ಕ್ಯಾನ್ ಯು ಹ್ಯಾವ್ ಯುವರ್ ಇಮೇಲ್ ಆ್ಯಸ್ ವೆಲ್. ಆರ್ ಯು ಸಿಟಿಸನ್ ಆಫ್ ದ ಕಂಟ್ರಿ ದಟ್ ದಿಸ್ ಜಾಬ್ ಈಸ್ ಲೊಕೇಟೆಡ್? ಇಂಡಿಯಾ. ಪ್ರೈಮರಿ ನ್ಯಾಷನಾಲಿಟಿ ಕೇಳ್ತೆ. ಸೊ ಇಂಡಿಯಾ. ಇಲ್ಲಿ ನಿಮ್ಮ ರೆಸ್ಯೂಮ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ರೆಸ್ಯೂಮ ಕರೆಕ್ಟಾಗಿ ಅಪ್ಲೋಡ್ ಮಾಡಿ ನೀಟಾಗಿ. ಸೆಲೆಕ್ಟ್ ಯುವರ್ ಜೆಂಡರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋ ಕೊಡಬೇಕಾಗತ್ತೆ. ಫಾರ್ ದ ಜಾಬ್ ಅಪಾರ್ಚುನಿಟಿ. ಆರ್ ಯು 18 years ಆಫ್ ಏಜ್? ಇಲ್ಲಿ ನಿಮ್ಮ ಒಂದು ವಾಟ್ ಈಸ್ ದ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಹೌ ವುಡ್ ಯು ರೇಟ್ ದ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್? ಇಲ್ಲಿ ರೇಟಿಂಗ್ಸ್ ಕೊಡಬೇಕಾಗತ್ತೆ ಇಂಗ್ಲೀಷ್ ಕಮ್ಯುನಿಕೇಷನ್ ಸ್ಕಿಲ್ಸ್ದು ನಿಮ್ಮದು. ಆರ್ ಯು ರಿಲೇಟೆಡ್ ಟು ಎನಿ ಒನ್ ದಟ್ ವರ್ಕ್ಸ್ ಇನ್ ಟಾಸ್ಕ್ ಆರ್ಗನೈಸೇಷನ್? ಇಯರ್ಸ್ ಆಫ್ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಕೊಡಿ. ಇಲ್ಲ ಅಂತಂದರೆ ಫ್ರೆಷರ್ಗಳು ತೊಗೊಳ್ತಿದ್ದಾರೆ, 0 ಎಕ್ಸ್ಪೀರಿಯನ್ಸ್ ಇದ್ದರೂ ತೊಗೊಳ್ತಿದ್ದಾರೆ. ಇಯರ್ಸ್ ಆಫ್ ಕಂಟೆಂಟ್ ಮಾಡರೇಷನ್ ಎಕ್ಸ್ಪೀರಿಯನ್ಸ್. ಸೊ ಎಕ್ಸ್ಪೀರಿಯನ್ಸ್ ಇದ್ದರೆ ಇದು ಹಾಕಿ, ಇಲ್ಲ ಅಂತಂದರೆ 0 ಎಕ್ಸ್ಪೀರಿಯನ್ಸ್ ಇದ್ರೂ ತೊಗೊಳ್ತಾ ಇದ್ದಾರೆ. ಸೊ ಹಾಗಾಗಿ ಏನೋ 0 ಅಂತಲೇ ಮೆನ್ಷನ್ ಮಾಡಿ. ನೆಕ್ಸ್ಟು ಹೌ ಡಿಡ್ ಯು ಇಯರ್ ಅಬೌಟ್ ಸೆಲೆಕ್ಟ್ ಆನ್ ಆಪ್ಷನ್? ನೀವು ಯಾವುದಂತ ತಿಳ್ಕೊಂಡು ಸೋಷಿಯಲ್ ಮೀಡಿಯಾ ಅಂತ ಹೇಳಿಕೊಡಿ. ಸೊ ಯಾವುದು ಅಂತ ನೋಡಿ ನಿಮ್ಮ ಎಂಟರ್ ಮಾಡಿ. ಸೊ ಇದಿಷ್ಟು ಆದಮೇಲೆ ಆ್ಯಸ್ ಎ ಪಾರ್ಟ್ ಆಫ್ ಟಾಸ್ಕ್ as hiring process, security, safety or top priorities, key details, company recruitment procedure can be found here. ಸೊ ಇದಿಷ್ಟು ಮಾಡಿ ಸಬ್ಮಿಟ್ ಮಾಡಿದ್ರೆ ನಿಮಗೆ ಒಂದು ಮೇಲ್ ಅಥವಾ ಮೆಸೇಜ್ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ.